ಡಯಾಬಿಟಿಸ್ ಯೂಶಲಿ ಜೆನೆಟಿಕ್ ಹಿಸ್ಟ್ರಿ ಇರುತ್ತೆ, ಬೇಗನೆ ಕಾಣಿಸ್ಕೊಳ್ಬೋದು. ಸೊ ಡಯಾಬಿಟಿಸ್ ಬಂದ ಮೇಲೆ ವಿತಿನ್ 5 years 5 ವರ್ಷದವರೆಗೂ ಚಾನ್ಸಸ್ ಆಫ್ ಕಣ್ಣು ಅಫೆಕ್ಟ್ ಆಗೋದು ಕಡಿಮೆ ಇರುತ್ತೆ. 5 ವರ್ಷದ ಒಳಗೆ 25% ಇರುತ್ತೆ. 10 ವರ್ಷಕ್ಕೆ ಅದು 60% ಆಗುತ್ತೆ. 15 ವರ್ಷಕ್ಕೆ 80% ಆಗುತ್ತೆ. ಆ ಥರ ಡ್ಯೂರೇಷನ್ ತುಂಬ ಇಂಪಾರ್ಟೆಂಟು. ಟೈಪ್ 1 ಆಗಲಿ ಟೈಪ್ 2 ಆಗಲಿ ಎರಡರಲ್ಲೂ ಡ್ಯೂರೇಷನ್ ಆಫ್ ಡಯಾಬಿಟಿಸು ಮತ್ತು ಶುಗರ್ ಹೇಗೆ ಕಂಟ್ರೋಲಲ್ಲಿ ಇದೆ, ಏರುಪೇರು ಆಗ್ತಿದೆಯಾ, ಸ್ಟೇಬಲ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಟೈಪ್ 1 ಟೈಪ್ 2 ಇಬ್ಬರಲ್ಲೂ ಡಯಾಬಿಟಿಕ್ ರೆಟಿನೋಪತಿ ಕಾಣಿಸ್ಕೊಳ್ಬೋದು. ಯಾರಿಗೆ ಬೇಗ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅವ್ರ ಶುಗರ್ ಹೇಗೆ ಕಂಟ್ರೋಲಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡ್ಯೂರೇಷನ್ ಆಫ್ ದ ಡಯಾಬಿಟಿಸ್ ಈಗ ಸಪೋಸ್ ತುಂಬ ಯಂಗ್ ಏಜಲ್ಲಿ ಇಲ್ಲ ಅಂದ್ರೂ 30 to 40 ಏಜಲ್ಲಿ ವಿ ಹ್ಯಾವ್ ಸೀನ್ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣೊಳಗಡೆ ರಕ್ತಸ್ರಾವ ಆಗಿರೋದು, ಸರ್ಜರಿ ಬೇಕಾಗಿರುವಂಥ ಸ್ಟೇಜಸ್ಸು ನಾವು ನೋಡಿದ್ದೀವಿ. ಅವ್ರಿಗೆ ಯಾಕೆ ಅಂತಂದರೆ, ಒಂದು ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ವೆರಿ ಕಾಮನ್ ಟು ಹ್ಯಾವ್ ಆಲ್ ದೀಸ್ ಪ್ರಾಬ್ಲಮ್ಸ್. ಶುಗರ್ ಕಂಟ್ರೋಲಲ್ಲಿ ಇದೆ ಅಂದರೆ, ಈಗ ಡಯಾಬಿಟಿಸ್ ಬೇಗ ಬಂದಿದ್ರೂ ಕೂಡ ಕೆಲವರಿಗೆ ಏನು ಸಿಂಪ್ಟಮ್ಸ್ ಇರ್ಲಿರ ಇರ್ಬೋದು, ಅವ್ರಿಗೇನು ತೊಂದರೆ ಆಗ್ದಿರ ಇರ್ಬೋದು. ಸೊ ನಾನು ಹೇಳ್ದಾಗೆ ಮೋರ್ ದ್ಯಾನ್ 5 years ಇದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಡಯಾಬಿಟಿಕ್ ರೆಟಿನೋಪತಿ ಡೆವಲಪ್ ಆಗಕ್ಕೆ. ಸೊ 5 years ಆದ ನಂತರ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ 5 years ಅಲ್ಲಿ ಶುಗರ್ ಚೆನ್ನಾಗಿ ಕಂಟ್ರೋಲಲ್ಲಿ ಇದ್ರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಬೇಸಿಕಲಿ ಇವಾಗ ಶುಗರ್ ಕಂಟ್ರೋಲಲ್ಲಿ ಇತ್ತು ಆದರೂ ನನಗೆ ಹೀಗಾಯ್ತು ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ. ಸೊ ಅದೂ ಒಂದು ರೀಸನ್ನು. ಈಗ 5 ವರ್ಷದ ಮೇಲೆ ಇರೋರಿಗೆ ಶುಗರ್ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಕೂಡ ಬರಬಹುದು, ಬಟ್ ಹಾಗಂತ ಕಂಟ್ರೋಲಲ್ಲಿ ಇಟ್ಕೋಬಾರ್ದು ಅಂತ ಏನಿಲ್ಲ. ಕಂಟ್ರೋಲಲ್ಲಿ ಇದ್ದಷ್ಟು ರಿಸ್ಕ್ ಆಫ್ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ. ಎಷ್ಟು ವರ್ಷದಿಂದ ಶುಗರ್ ಇದೆ ಅನ್ನೋದಕ್ಕೆ ರೆಟಿನಾ ಅಲ್ಲಿ ಸ್ಮಾಲ್ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯೂರೇಷನ್ ಆಫ್ ಡಯಾಬಿಟಿಸ್ ಅಂದರೆ ಕ್ರಾನಿಕ್ ಸ್ಟ್ರೆಸ್ ಆಗುತ್ತೆ ರೆಟಿನಾ ಬ್ಲಡ್ ವೆಸಲ್ಸ್ಗೆ. ಕ್ರಾನಿಕ್ ಸ್ಟ್ರೆಸ್ ಆದಾಗ ಅದರಿಂದ ಲೀಕೇಜ್ ಸ್ಟಾರ್ಟ್ ಆಗಿ ರೆಟಿನೋಪತಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಕಣ್ಣಿನ ಮಧ್ಯಭಾಗದಲ್ಲಿ, ರೆಟಿನಾದ ಮಧ್ಯಭಾಗದಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್, ನೀರು ತುಂಬಿಕೊಳ್ಳಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಅವಾಗ ಅವರಿಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ.